ಕ್ಯೂಟಾದ ನಾಯಿ ಮರಿಗಳನ್ನು ನೋಡ್ತಾ ಇದ್ದರೆ ಯಾವುದು ಕೊಳ್ಳಿ ಯಾವುದು ಬಿಡಲಿ ಅನ್ನೋ ಥರ ಎಲ್ಲರಿಗೂ ಭಾಸವಾಗುತ್ತೆ. ಆದರೆ ಇದರಲ್ಲಿಯೇ ಒಂದು ಉತ್ತಮವಾದಂತಹ ಮರಿಯನ್ನು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಪ್ರಥಮವಾಗಿ ನಾವು ಪೆಟ್ ಶಾಪ್ಗಳಿಂದ ಅಥವಾ ಮಧ್ಯವರ್ತಿಗಳಿಂದ ನಾಯಿ ಮರಿಗಳನ್ನು ತರಿಸಿಕೊಳ್ಳುವ ಕೆಲಸ ಬಿಡಬೇಕು. ಬದಲಾಗಿ ನಾವೇ ನಾಯಿ ಮರಿ ಹಾಕಿದಂಥ ಅಂದರೆ ಕೆನಲ್ಗಳಿಗೆ ಹೋಗಿ ಮರಿಗಳನ್ನು ಕೊಂಡುಕೊಳ್ಳುವಂತಹ ಕೆಲಸ ಮಾಡಬೇಕು. ಮರಿ ತರೋಕ್ಕೆ ನಾವು ಪಶುವೈದ್ಯರನ್ನಾಗಲಿ ಅಥವಾ ನಾಯಿಗಳ ಬಗ್ಗೆ ನಾಲೆಡ್ಜ್ ಇದ್ದವ್ರನ್ನ ಜೊತೆಗೆ ಕರ್ಕೊಂಡು ಹೋಗೋದು ಉತ್ತಮ. ನಾವು ಯಾವ ಮರಿಯನ್ನು ಪರ್ಚೇಸ್ ಮಾಡ್ತೀವಿ ಆ ಮರಿಯ ಆ ಬ್ರೀಡ್ನ ದರ ಎಷ್ಟಿರುತ್ತೆ ಅನ್ನೋದನ್ನು ಒಂದು 3-4 ಕಡೆ ಕೇಳಿ ವಿಚಾರಿಸ್ಕೋಬೇಕು. ಆವಾಗ ಅದರ ರೇಟ್ ಬಗ್ಗೆ ನಮಗೊಂದು ಐಡಿಯಾ ಬರುತ್ತೆ. ಈಗ ನಾವು ಮರಿ ಪರ್ಚೇಸ್ ಮಾಡಲಿಕ್ಕೆ ಕೆನಲ್ಗೆ ಬಂದಾಗ ಅದರ ಸುತ್ತಮುತ್ತಲ ಪರಿಸರವನ್ನು ಮತ್ತು ಕೆನಲ್ನ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಂಡಿದ್ದಾರೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಈ ಮರಿಗಳ ತಂದೆ ತಾಯಿಗಳು ಅವು ಏನು ಶುದ್ಧ ತಳಿಗಳು ಅಂದರೆ ಪ್ಯೂರ್ ಬ್ರೀಡೋ ಅಥವಾ ಸಂಕರಿತ ತಳಿಗಳು ಅಂದರೆ ಕ್ರಾಸ್ ಬ್ರೀಡೋ ಅನ್ನೋದನ್ನು ತಿಳ್ಕೋಬೇಕು. ಯಾಕಂದರೆ ಈ ಮರಿಗಳಲ್ಲಿ ತಂದೆ ಅಥವಾ ತಾಯಿ ಕ್ರಾಸ್ ಬ್ರೀಡ್ ಆಗಿದ್ದರೆ ಮುಂದೆ ಮರಿಗಳು ಕೂಡ ಪ್ಯೂರ್ ಬ್ರೀಡ್ ಥರ ಆಗಲಿಕ್ಕಿಲ್ಲ, ಬದಲಾಗಿ ಕ್ರಾಸ್ ಬ್ರೀಡ್ ಥರನೇ ಆಗ್ತವೆ. ಹಾಗಾಗಿ ಬೆಲೆಯಲ್ಲಿ ಚೌಕಾಸಿ ಮಾಡ್ಬೋದು. ಈ ಪ್ಯೂರ್ ಬ್ರೀಡು ಕ್ರಾಸ್ ಬ್ರೀಡು ಅನ್ನೋದನ್ನು ಮರಿಯಾಗಿದ್ದಾಗ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳು ಹೆಂಗಿದೆವೋ ಫ್ಯೂಚರಲ್ಲಿ ಅದೇ ಥರ ಮರಿಗಳು ಆಗ್ತವೆ ಅನ್ನೋದು ಒಂದು ನಿಯಮ. ಅದು ನೆಕ್ಸ್ಟ್ ಹೇಳೋದಾದರೆ, ಈ ತಂದೆ ತಾಯಿ ಪ್ಯೂರ್ ಬ್ರೀಡ್ ಆಗಿದ್ದರೆ ಅವುಗಳಿಗೆ ಕೆನಲ್ ಕ್ಲಬ್ನಿಂದ ನೀಡಿದಂತಹ ಕೆನಲ್ ಕ್ಲಬ್ ಸರ್ಟಿಫಿಕೇಟ್ಗಳಿರ್ತವೆ. ಮತ್ತು ಅದನ್ನು ಕೆನಲ್ ಕ್ಲಬ್ ಸರ್ಟಿಫಿಕೇಟನ್ನು ನಾವು ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಆ ತಂದೆ ತಾಯಿಗಳು ಆರೋಗ್ಯವಾಗಿವೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತೊಂದೇನೆಂದರೆ, ತಂದೆ ಮತ್ತು ತಾಯಿಗಳ ವಯಸ್ಸನ್ನು ನಾವು ತಿಳ್ಕೋಬೇಕು. ಈಗ ಮಾಮೂಲಾಗಿ ತಂದೆ ನಾವು ಅಷ್ಟು ಗಮನ ನೀಡದೆ ಹೋದರೂ ತಾಯಿಯ ವಯಸ್ಸು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ತಾಯಿ ಶ್ವಾನ ಮೊದಲ ಹೀಟಿನಲ್ಲೇ ಮರಿ ಹಾಕಿದರೆ ಮರಿಗಳು ಅಷ್ಟು ಸದೃಢವಾಗಲಿಕ್ಕಿಲ್ಲ. ಅಲ್ಲದೆ ತೀರಾ ವಯಸ್ಸಾದ ನಾಯಿ ಹಾಕಿದಂತಹ ಮರಿಗಳು ಉತ್ತಮವಲ್ಲ. ಹಾಗಾಗಿ ಈ ಮೀಡಿಯಮ್ ಏಜ್ ಏನಿರುತ್ತೆ ಆ ವಯಸ್ಸಲ್ಲಿ ಹಾಕಿದಂತಹ ಮರಿಗಳು ಉತ್ತಮ. ನಿಮ್ಮ ಮುಂದೆ 3-4 ಮರಿ ಬಿಟ್ಟಾಗ ಯಾವುದನ್ನು ಆಯ್ಕೋಬೇಕು ಎನ್ನುವಂಥ ಸಮಸ್ಯೆ ಕಾಡುತ್ತೆ. ಅವು ಸ್ಥಳದಲ್ಲಿ ವರ್ತಿಸೋ ರೀತಿಯನ್ನು ನೋಡಿ ಇದು ಮುಂದೆ ಆಗಾಗುತ್ತೆ ಹೀಗಾಗುತ್ತೆ ಅಂತ ನಾವು ಊಹೆ ಮಾಡೋದು ಒಂದು ಥರ ಮೂರ್ಖತನದ ನಿಲುವಾಗುತ್ತೆ. ಏನಂದರೆ ಮರಿಯ ಮುಂದಿನ ವರ್ತನೆ ಅದು ಬೆಳೆಯುವ ಪರಿಸರವನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಈ ಮರಿಗಳನ್ನು ಮುಂದೆ ಬಿಟ್ಟಾಗ ಯಾವುದು ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ, ಯಾವುದು ಸ್ವಲ್ಪ ಮಾನವನ ಸಂಘವನ್ನು ಬಯಸುತ್ತೆ, ಸೋಷಿಯಲೈಸ್ ಆಗಿರುತ್ತೆ, ಅಂತಹ ಒಂದು ಚುರುಕಾದ ಮರಿಯನ್ನು ನಾವು ಆರಿಸ್ಕೊಳ್ಬೇಕಾಗುತ್ತೆ. ಈ ಆರೋಗ್ಯಕರವಾದ ಮರಿ ನಾವು ಎತ್ಕೊಳ್ಳೋದನ್ನು ಆನಂದಿಸುತ್ತೆ. ಅದು ನಮ್ಮ ಜೊತೆ ಯಾವುದೇ ಭಯ ಆತಂಕ ಇಲ್ಲದಂತೆ ಕೂಲಾಗಿ ಇರುತ್ತೆ. ಅದರ ದೇಹ ಆರೋಗ್ಯಕರ ಸ್ಥಿತಿಯಲ್ಲಿರುವಂತೆ ಭಾಸಾಗುತ್ತೆ. ಅದರ ಮೈಯನ್ನು ಕೈಯಿಂದ ಒತ್ತಿ ವಿರುದ್ಧ ದಿಕ್ಕಿನಲ್ಲಿ ಕೂದಲನ್ನು ಸವರಿದಾಗ ಅಂದರೆ ಗ್ರೂಮಿಂಗ್ ಮಾಡೋ ಥರ ಮಾಡಿದಾಗ ಚರ್ಮದ ಮೇಲೆ ಕಪ್ಪು ಧೂಳು, ಏನಾದರೂ ಗಾಯ ಅಥವಾ ಚರ್ಮವ್ಯಾಧಿಗಳು ಏನಾದರೂ ಇದ್ದವು ಅಂದರೆ ಅದನ್ನು ನಾವು ಗಮನಿಸಬೇಕು. ಅಲ್ಲದೆ ನಮ್ಮ ಸವರುವಿಕೆಯನ್ನು ಆ ನಾಯಿ ಬೇಸರಿಸಿಕೊಂಡ್ರೆ ಅದು ಅನಾರೋಗ್ಯದ ಲಕ್ಷಣ. ಹಾಗಾಗಿ ಈ ನಮ್ಮ ಟಚ್ಚನ್ನು ಅದು ಬ್ಯಾಡ್ ಫೀಲ್ ಅನ್ನೋ ಥರ ಮಾಡ್ಕೋಬಾರ್ದು. ನೀವು ಆ ಪಪ್ಪಿ ಜೊತೆ ಮಾತನಾಡಿದಾಗ ಅದರ ಕಿವಿಗಳನ್ನು ಅಲುಗಾಡಿಸ್ಬೇಕು. ಆ ಕಿವಿಗಳನ್ನು ಅಲುಗಾಡಿಸಿದರೆ ಅದು ಚುರುಕಾಗಿದೆ, ಅದರ ಕಿವಿಗಳು ಕೇಳಿಸ್ತವೆ ಅಂತ ಅರ್ಥ. ಮತ್ತು ನಾವು ಅದರ ಕಿವಿ ಒಳಗಡೆ ನೋಡಬೇಕು, ಅವು ಏನು ಹೆಲ್ದಿ ಆಗಿದೆವೋ, ಏನಾದರೂ ಗಾಯ ಆಗಿಯಾ, ಟಿಕ್ಸು, ಅದನ್ನೆಲ್ಲ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಇನ್ನೊಂದು, ಶ್ವಾನದ 2 ಕಣ್ಣುಗಳು ಅಂದರೆ ಪಪ್ಪಿ 2 ಕಣ್ಣುಗಳು ಒಂದೇ ಥರನಾಗಿರಬೇಕು. ಮತ್ತು ಹೊಳಪನ್ನು ಹೊಂದಿರಬೇಕು ಕಣ್ಣುಗಳು. ಮತ್ತು ಕಣ್ಣನ್ನು ಅವು ಜಾಸ್ತಿ ಮಿಟುಕಿಸಬಾರ್ದು. ಮತ್ತೊಂದಾಗಿ ನಾಲಿಗೆ ಮತ್ತು ಒಸಡುಗಳು ಗುಲಾಬಿ ಬಣ್ಣದ್ದಾಗಿರಬೇಕು. ಹಲ್ಲು ಮಿನುಗ್ತಾ ಇರಬೇಕು. ಒಸಡನ್ನು ಜಾಸ್ತಿ ಅಲುಗಾಡಿಸಬಾರ್ದು. ನಾಯಿಯ ಗುದದ್ವಾರ ಶಿಶ್ನಗಳನ್ನು ಅವನ್ನ ಪರೀಕ್ಷಿಸಬೇಕು. ಗುದದ್ವಾರದ ಬಳಿ ಏನಾದರೂ ಬೇದಿ ಅಥವಾ ಕಲೆಗಳಿದೇನೋ ಅಥವಾ ಯಾವುದಾದ್ರೂ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಅಂದರೆ ಹೊರ ಪರಾವಲಂಬಿಗಳು ಅದರ ಸುತ್ತಮುತ್ತಲ ಪರಿಸರ ಅಂದರೆ ಗುದದ್ವಾರದ ಹತ್ರ ಏನಾದರೂ ಕಂಡು ಬರುತ್ತೋ ಅನ್ನೋದನ್ನು ನೋಡಬೇಕು. ಇದೆಲ್ಲ ನೋಡಿದ ಮೇಲೆ ಮರಿಯನ್ನು ಕೆಳಗಡೆ ಬಿಟ್ಬಿಟ್ಟು ಚಪ್ಪಾಳೆ ತಟ್ಟಿ ಬಾಬಾ ಅಂತ ಕರಿಬೇಕು. ಆ ಕರೆದಾಗ ಅದು ನಮ್ಮ ಧ್ವನಿಯನ್ನು ಆಲಿಸಿ
ನಮಗೆ ಹೇಗೆ ಪ್ರತಿಕ್ರಿಯಿಸ್ತದೆ, ನಮ್ಮ ಕಡೆ ನೋಡುತ್ತೋ ಇಲ್ವೋ ಅಥವಾ ನಮ್ಮ ಕಡೆ ಬರುತ್ತೋ ಅನ್ನೋದನ್ನು ಗಮನಿಸಬೇಕು. ಈಗ ನಮ್ಮ ಕಡೆ ಬರ್ತಾ ಇದ್ದರೆ ಅದು ಯಾವ ರೀತಿ ವಾಕ್ ಮಾಡುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು. ಇದರಿಂದ ಅದರ ನಡಿಗೆ ಅಂದರೆ ವಾಕಿಂಗ್ ಸ್ಟೈಲನ್ನು ಗಮನಿಸಿದಂತಾಗುತ್ತೆ, ಅದರ ಕಣ್ಣುಗಳನ್ನು ಗಮನಿಸಿದಂತಾಗುತ್ತೆ, ಅದೇ ರೀತಿಯಾಗಿ ಅದರ ಕಿವಿಗಳನ್ನು ಪರೀಕ್ಷಿಸಿದಂತಾಗುತ್ತೆ. ಇನ್ನು ಮತ್ತೊಂದು, ಈ ಪಪ್ಪಿ ನಮ್ಮ ಜೊತೆ ಜಾಸ್ತಿ ಇರೋಕ್ಕೆ ಬಯಸ್ತಾ ಇದೆ ಅಂದರೆ ಅದು ಒಂದು ಸ್ವಲ್ಪ ಸೋಷಿಯಲೈಸ್ ಆದಂಥ ಪಪ್ಪಿ ಇದೆ ಅನ್ನೋದನ್ನು ನಾವು ತಿಳಿಬೋದು. ಈ ಮೇಲ್ಕಾಣಿಸಿದ ಎಲ್ಲ ಈ ಏನು ಹೆಲ್ದಿ ಲಕ್ಷಣಗಳು ಇವೆ, ಇವು ಹೆಲ್ದಿ ಫೀಚರ್ಸ್, ಇದಕ್ಕಿಂತ ಹೆಚ್ಚಾಗಿ ಬೇರೆ ಅನಾರೋಗ್ಯಕರ ಲಕ್ಷಣಗಳು ಕಂಡು ಬಂದರೆ ಅಲ್ಲಿ ಮರಿ ಕೊಳ್ಳೋದನ್ನು ಬಿಡೋದು ಲೇಸು, ಅಥವಾ ಮುಂದೆ ಬೇರೆ ಕಡೆ ಕೊಳ್ಳೋದು ಉತ್ತಮ. ಈಗ ಅಕಸ್ಮಾತ್ ನಮಗೆ ಮರಿ ಎಲ್ಲ ಲೈಕಾಗಿ ಒಳ್ಳೆ ಹೆಲ್ದಿ ಆಗಿತ್ತು ಪಪ್ಪಿ, ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದಾದರೆ ಆ ಮರಿಗೆ ಸಂಬಂಧಪಟ್ಟಂತೆ ಅದು ಒಂದೊಂದು ಸಾರಿ ಕೆನಲ್ ಕ್ಲಬ್ ಸರ್ಟಿಫಿಕೇಟ್ ಇರುತ್ತೆ. ಆ ಕೆನಲ್ ಕ್ಲಬ್ ಸರ್ಟಿಫಿಕೇಟ್ಗಳನ್ನು ಮತ್ತು ಅದು ಪಪ್ಪಿಗೆ ವ್ಯಾಕ್ಸಿನೇಷನ್ನು ಮತ್ತು ಟ್ರೀಟ್ಮೆಂಟ್ ಕೊಡಿಸಿದಂತಹ ಮೆಡಿಕಲ್ ರಿಜಿಸ್ಟ್ರನ್ನು, ವೈದ್ಯಕೀಯ ದಾಖಲೆ ಪುಸ್ತಕವನ್ನು ಅವರು ಮೇಂಟೈನ್ ಮಾಡಿದರೆ ಆ ವೈದ್ಯಕೀಯ ದಾಖಲೆ ಪುಸ್ತಕ, ಕೆನಲ್ ಕ್ಲಬ್ ಸರ್ಟಿಫಿಕೇಟ್ಗಳನ್ನು ಇಸ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಯಾವಾಗಲೂ ನಾವು ಮರಿಗಳನ್ನು ಪರ್ಚೇಸ್ ಮಾಡೋದಾದರೆ ಆ ಮರಿಗಳು ತಾಯಿಯ ಬಳಿ 2 ತಿಂಗಳ ಕಾಲ ಅಂದರೆ 60 ದಿನ ತಾಯಿ ಬಳಿ ಇರೋದು ಕ್ಷೇಮ. 2 ತಿಂಗಳ ನಂತರ ನಾವು ಮರಿಗಳನ್ನು ಮನೆಗೆ ಒಯ್ಯಬೇಕು. ಅಕಸ್ಮಾತ್ 2 ತಿಂಗಳ ಅವಧಿ ಒಳಗೆ ನಾವು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಮರಿಗಳನ್ನು ಬೇಕಾದರೆ ಪರ್ಚೇಸ್ ಮಾಡಿ ಬುಕ್ ಮಾಡಿಬಿಟ್ಟು ಆ ಮರಿ ತಾಯಿ ಹತ್ರನೇ ಬಿಟ್ಬಿಟ್ಟು 2 ತಿಂಗಳು ಆದಮೇಲೆ ತಗೊಂಡೋಗೋದು ಉತ್ತಮ. ಈಗ ನಾವು ಮರಿಯನ್ನು ಮನೆಗೆ ಒಯ್ಯಬೇಕಾದ್ರೆ ಆ ಬ್ರೀಡರ್ ಹತ್ರ ನಾವೆಲ್ಲ ಕೇಳಿ ತಿಳ್ಕೊಬೇಕು. ಅದಕ್ಕೆ ಮುಂಚೆ ಯಾವ ರೀತಿ ಫುಡ್ ಕೊಡ್ತಿದ್ರು, ಡ್ರೈ ಫುಡ್ ಕೊಡ್ತಿದ್ರಾ, ಮತ್ತೇನು ದ್ರವ ರೂಪದ ಆಹಾರ ಕೊಡ್ತಿದ್ರಾ, ಯಾವ ಥರ ಆಹಾರ ಕೊಡ್ತಿದ್ರು, ಅದೇ ಆಹಾರವನ್ನು ಕೆಲವು ದಿನಗಳ ಕಾಲ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಆನಂತರ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಆನಂತರ ಚೇಂಜಸ್ ಮೀನ್ಸ್ ಅದೇ ನಮ್ಮ ಮನೆ ಆಹಾರಕ್ಕೆ ಅಥವಾ ನಮ್ಮ ಆಹಾರಕ್ಕೆ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು, ಮರಿಗಳಿಗೆ ಆಗಿಂದಾಗೆ ವ್ಯಾಕ್ಸಿನೇಷನ್ ಆಗಲಿ ಮತ್ತು ಡಿವಾರ್ಮಿಂಗ್ ಅಂದರೆ ಜಂತು ನಿರ್ಮೂಲನೆ ಔಷಧಿಯನ್ನು ಕೊಡಿಸಿರಬೇಕು. ಕೆಲವು ಬ್ರೀಡರ್ ಏನು ಮಾಡ್ತಾರೆ, ಅವಕ್ಕೆ ಈ ಥರ ವ್ಯಾಕ್ಸಿನೇಷನ್ನು ಮತ್ತು ಡಿವಾರ್ಮಿಂಗ್ ದುಬಾರಿ ಅನ್ನೋ ಕಾರಣಕ್ಕೆ ಅವುಗಳಿಗೆ ಕೊಡಿಸಿರೋದಿಲ್ಲ. ಬದಲಾಗಿ ಈ ನಕಲಿ ಸ್ಟಿಕ್ಕರ್ಗಳು ಬರುತ್ತೆ ವ್ಯಾಕ್ಸಿನೇಷನ್ದು, ಆ ಸ್ಟಿಕ್ಕರ್ಗಳನ್ನು ಮೆಡಿಕಲ್ ಬುಕ್ಕಿಗೆ ಅಂಟಿಸಿರ್ತಾರೆ. ಹಾಗಾಗಿ ಸುಳ್ಳು ದಾಖಲೆಯನ್ನು ತೋರಿಸುವಂತಹ ಸಾಧ್ಯತೆ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಮರಿ ಪರ್ಚೇಸ್ ಮಾಡಿದ ಮೇಲೆ ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ಮರಿಯನ್ನು ಮತ್ತೊಂದು ಸಾರಿ ಪರೀಕ್ಷಿಸಿ ಅದಕ್ಕೆ ಏನಾದರೂ ಮೊದಲಿಂದ ವ್ಯಾಕ್ಸಿನೇಷನ್ ಕೊಡಿಸೋದಾದರೆ ಮೊದಲಿಂದ ವ್ಯಾಕ್ಸಿನೇಷನ್ ಕೊಡಿಸೋದು ಉತ್ತಮ. ಈ ರೀತಿಯಾಗಿ ನಾವು ಮರಿಯನ್ನು ಪರ್ಚೇಸ್ ಮಾಡಬೇಕಾಗುತ್ತೆ.